UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮೂತ್ರಜನಕಾಂಗಗಳ ಸೋಂಕು. ಇದು ಸರ್ವೇ ಸಾಮಾನ್ಯ. ಯೂರಿನರಿ ಟ್ರ್ಯಾಕ್ಟ್ ಅಂದರೆ ಏನು? ಕಿಡ್ನಿ ಅಂದರೆ ಮೂತ್ರಪಿಂಡ. ಯೂರಿನರಿ ಇದು ಟ್ರ್ಯಾಕ್ಟ್ ಯೂರಿಟರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಮೂತ್ರನಾಳ. ನಂತರ ಮೂತ್ರಕೋಶ, ಯೂರಿನರಿ ಬ್ಲ್ಯಾಡರ್. ನಂತರ ಮೂತ್ರವನ್ನು ಹೊರ ಹಾಕ್ತಕ್ಕಂಥ ಅಂಗ. ಮತ್ತೊಮ್ಮೆ ಹೇಳ್ತೇನೆ, ಕಿಡ್ನಿ ಅಂದರೆ ಮೂತ್ರಜನಕಾಂಗ ಕಿಡ್ನಿ, ಯೂರಿಟರ್ ಅಂದರೆ ಮೂತ್ರನಾಳ, ನಂತರ ಬ್ಲ್ಯಾಡರ್ ಅದು ಶೇಖರಣೆ, ಮೂತ್ರ ಒಂದು ರೀತಿ ಸ್ಟೋರ್ ಆಗ್ತಕ್ಕಂಥದ್ದು, ಶೇಖರಣೆ ಆಗ್ತಕ್ಕಂಥದ್ದು ಯೂರಿನರಿ ಬ್ಲ್ಯಾಡರ್. ಯೂರಿನರಿ ಬ್ಲ್ಯಾಡ್ರು ತುಂಬಿದ ಹಾಗೆ ಆವಾಗ ಮೂತ್ರ ಹೋಗಬೇಕು ಅಂತ ಒಂದು ರೀತಿ ಅನಿಸುತ್ತೆ ಜನರಿಗೆ, ಆಗ ಮೂತ್ರ ಹೋಗ್ತಾರೆ. ಭಾಳ ಸುಲಭವಾಗಿ ಸೋಂಕು ಉಂಟಾಗತ್ತೆ. ಜನಸಾಮಾನ್ಯರಲ್ಲಿ ಏನು ಅಂತಂದರೆ, ನಾನು ಪಬ್ಲಿಕ್ ಟಾಯ್ಲೆಟಲ್ಲಿ ಯೂರಿನ್ ಪಾಸ್ ಮಾಡಿಬಿಟ್ಟೆ, ಅಲ್ಲಿ ಎಲ್ಲೋ ಹೊರಗಡೆ ಹೋಗಿದ್ದೆ, ಪಬ್ಲಿಕ್ ಟಾಯ್ಲೆಟ್ ಭಾಳ ಗಲೀಜಿತ್ತು, ಅಲ್ಲಿ ಯೂರಿನ್ ಪಾಸ್ ಮಾಡಿಬಿಟ್ಟೆ, ಮೂತ್ರ ಹೋಗ್ಬಿಟ್ಟೆ, ಅದರಿಂದ ನನಗೆ ಮೂತ್ರ ಸೋಂಕು ಉಂಟಾಯಿತು ಅಂತ ಹೇಳ್ತಾರೆ. ಇಲ್ಲ, ಅದು ಸುಳ್ಳು. ನೀವು ಮೂತ್ರ ಹೋದರೆ ಅದು ವಾಪಸ್ಸು ಇನ್ಫೆಕ್ಷನ್ ಆಗೋಕ್ಕೆ, ಸೋಂಕು ಉಂಟಾಗೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು ಕಾರಣ? ಮಹಿಳೆಯರಲ್ಲಿ, ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಸೋಂಕು, ಮೂತ್ರ ಜನಕಾಂಗಗಳ ಸೋಂಕು ಸಾಮಾನ್ಯ ಚಿಕ್ಕ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ. ಅದಕ್ಕೆ ಕಾರಣ ವೈಯಕ್ತಿಕ ಸ್ವಚ್ಛತೆಯ ಕೊರತೆ. ಇವರು ಚೆನ್ನಾಗಿ ನೀರು ಕುಡಿಬೇಕು. ನೀವು ಯಾರೇ ಸ್ಪೆಷಲಿಸ್ಟು, ಯೂರಾಲಜಿಸ್ಟು, ನೆಫ್ರಾಲಜಿಸ್ಟ್ ಅಂತ ಹೇಳ್ತೀವಿ. ನೆಫ್ರಾಲಜಿಸ್ಟ್ ಅಂತಂದರೆ ಅವರು ಮಾತ್ರೆ, ಮೂತ್ರಜನಕಾಂಗಗಳ ಈ ತೊಂದರೆಗಳಿಗೆ ಫಿಸಿಷಿಯನ್ಸ್, ಅವರು ವೈದ್ಯರು. ಯೂರಾಲಜಿಸ್ಟ್ ಅಂತಂದರೆ ಅವರು ಆಪ್ರೇಷನ್ ಮಾಡೋರು. ಈಗ ಕಿಡ್ನಿ, ಯೂರಿಟರು, ಬ್ಲ್ಯಾಡರು ಏನಾದರೂ ತೊಂದರೆ ಇದ್ದರೆ ಆಪ್ರೇಷನ್ ಮಾಡ್ತಕ್ಕಂಥ ಸರ್ಜನ್ಸ್ಗೆ ಯೂರಾಲಜಿಸ್ಟ್ ಅಂತ ಹೇಳ್ತೀವಿ. ನೆಫ್ರಾಲಜಿಸ್ಟ್ ಅಂತಂದರೆ ಅವರು ಫಿಸಿಷಿಯನ್ಸು, ಈ ಒಂದು ಸಿಸ್ಟಮ್ಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವೈದ್ಯರುಗಳು, ಅವರು ಫಿಸಿಷಿಯನ್ಸು, ಅವರಿಗೆ ನೆಫ್ರಾಲಜಿಸ್ಟ್ ಅಂತ ಹೇಳ್ತೇವೆ. ಮೂತ್ರವನ್ನು ಹಿಡಿದು ಇಟ್ಕೊಳ್ಬಾರ್ದು. ಮೂತ್ರ ಹೋಗಬೇಕು ಅಂತಂದರೆ ಎಷ್ಟೋ ಸರಿ ಮಕ್ಕಳು ಮಿಸ್ ಬೈತಾರೆ, ಟೀಚರ್ ಬೈತಾರೆ ಅಂತಂದ್ಬಿಟ್ಟು ಹಿಡಿದು ಇಟ್ಕೊಳ್ತಾರೆ. ಅದು ಒಂದು ರೀತಿ ಒಳ್ಳೆಯದಲ್ಲ. ಅವರು ಮೇಡಮ್ನ ಒಂದು ಪರ್ಮಿಷನ್ ಕೇಳಿಬಿಟ್ಟು ಅವರು ಮೂತ್ರ ಹೋಗೋದು ಒಳ್ಳೆಯದು. ಎಷ್ಟು ಚೆನ್ನಾಗಿ ನೀರು ಕುಡಿದು ಯೂರಿನ್ ಪಾಸ್ ಮಾಡ್ತಾ ಇರಬೇಕು, ಫ್ಲಶ್ ಔಟ್ ಆಗಬೇಕು. ಸಾಮಾನ್ಯವಾಗಿ ಇನ್ಫೆಕ್ಷನ್ ಆಗೋದು ಮೂತ್ರಕೋಶ, ಯೂರಿನರಿ ಬ್ಲ್ಯಾಡರ್ ಇನ್ಫೆಕ್ಷನ್ ಆಗುತ್ತೆ, ಅದು ಸಾಮಾನ್ಯ. ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೇವೆ. ಅದು ಇನ್ಫೆಕ್ಷನ್ನು ಮೇಲ್ಗಡೆ ಹೋಗಿ ಕಿಡ್ನಿ ಇನ್ಫೆಕ್ಷನ್ ಆದರೆ ಅದು ಅಪಾಯ. ನಾವು ಕೆಲವು ವರ್ಷಗಳ ಹಿಂದೆ ಕಿಡ್ನಿ ಇನ್ಫೆಕ್ಷನ್ ಆಗ್ತಿತ್ತು, ಗ್ಲಾಮರುಲೋನೆಫ್ರೈಟಿಸ್ ಅಂದರೆ ಕಿಡ್ನಿ ಇನ್ಫೆಕ್ಷನ್. ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿತ್ತು. ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಅದಕ್ಕೆ ಕಾರಣವೇನು ಅಂತ ಕಂಡುಹಿಡಿಯೋದ್ರಲ್ಲಿ ಈ ಇನ್ಫೆಕ್ಷನ್, ಮೂತ್ರಜನಕಾಂಗಗಳ ಇನ್ಫೆಕ್ಷನ್, ಅದನ್ನು ನಾವು ನೋಡಬೇಕು. ಸರಿ, ಅದು ಹೇಗೆ ಗೊತ್ತಾಗ್ತದೆ? ದಯವಿಟ್ಟು ತಿಳ್ಕೊಳ್ಳಿ. ಏನೋ ಯೂರಿನ್ ಪಾಸ್ ಯೂರಿನ್ ಪಾಸುವಾಗ ಉರಿ ಆಗ್ತದೆ ಅಂದ್ಬಿಟ್ಟು ಹೋಗಿ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ತಗೊಳ್ಳೋದು ಭಾಳ ಅಪಾಯ. ಯೂರಿನರಿ ಟ್ರ್ಯಾಕ್ಟ್ ರೆಸಿಸ್ಟೆನ್ಸು ಇನ್ಫೆಕ್ಷನ್ನು ಭಾಳ ಸರ್ವೇ ಸಾಮಾನ್ಯ. ಅದಕ್ಕೆ ಬೇಕಾಬಿಟ್ಟು ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಆ ಮಾತ್ರೆ ಕೊಡಿ, ಈ ಮಾತ್ರೆ ಕೊಡಿ ಅಂತ ಅಂದ್ಕೊಂಡು ತಗೊಳ್ಬಾರ್ದು.
ಒಂದು ಅಸಿಡಿಟಿ, ಆಮ್ಲೀಯತೆ ಕಡಿಮೆ ಆಗಬೇಕು. ಅದಕ್ಕೆ ಕೆಲವು ಸಿರಪ್ ಇದೆ, ಅದನ್ನು ತಗೊಳ್ಳೋದಕ್ಕೆ ವೈದ್ಯರು ಸಲಹೆ ಮಾಡ್ತಾರೆ. ಬಾರ್ಲಿ ಗಂಜಿ ಭಾಳಷ್ಟು ಸಹಾಯ. ಇದು ಅಜ್ಜಿ ಕಾಲದಿಂದನೂ ಬಂದಿರತಕ್ಕಂಥದ್ದು ಬಾರ್ಲಿ ಗಂಜಿ. ಬಾರ್ಲಿ ಗಂಜಿ ಕುಡಿದ್ರೆ ಭಾಳ ಚೆನ್ನಾಗಿ ಮೂತ್ರ ಊರಿ ಕಡಿಮೆ ಆಗ್ತದೆ. ನಮಗೆ ಇದನ್ನು ವೈದ್ಯರು ಸಾಮಾನ್ಯವಾಗಿ ಯೂರಿನ್ನು ಎಕ್ಸಾಮಿನೇಷನ್ನು, ಯೂರಿನ್ನಲ್ಲಿ ಸಕ್ಕರೆ ಪ್ರಮಾಣ ಅಂದರೆ ಡಯಾಬಿಟಿಸ್ ಇದೆಯಾ, ಡಯಾಬಿಟಿಸ್ ವ್ಯಕ್ತಿಗಳ ದೇಹ ಫಲವತ್ತಾದ ಭೂಮಿ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಡಯಾಬಿಟಿಸ್ ವ್ಯಕ್ತಿಗಳಲ್ಲಿ ಈ ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸರ್ವೇ ಸಾಮಾನ್ಯ. ಡಯಾಬಿಟಿಸು ಮಹಿಳೆಯರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಾಮಾನ್ಯ. ವಯಸ್ಸಾದ ಮಹಿಳೆ ಮೆನೋಪಾಸ್ ಆದಮೇಲೆ ಆ ಒಂದು ಯೂರೋಜೆನೈಟಲ್ ಸಿಸ್ಟಮ್, ಆ ಮೂತ್ರ ಮತ್ತು ಜನನಾಂಗಗಳ ಸೋಂಕು ಹೆಚ್ಚಾಗಿ ಕಂಡುಬರ್ತದೆ. ಯಾಕಂದರೆ ಅಲ್ಲಿ ಒಂದು ರೀತಿ ತೇವ ಕಡಿಮೆ. ಒಂದು ವಯಸ್ಸಾದ ಮೇಲೆ ಮುಟ್ಟು ನಿಂತ ಮೇಲೆ ಆ ಹಿರಿಯ ಮಹಿಳೆಯರಲ್ಲಿ ಈ ಒಂದು ಸೋಂಕು ಭಾಳ ಸಾಮಾನ್ಯ. ಅವರಿಗೆ ಸೂಕ್ತ ಸಲಹೆ, ಹೆಚ್ಚು ನೀರು ಕುಡಿಬೇಕು ಮತ್ತು ಈ ಒಂದು ಇನ್ಫೆಕ್ಷನ್ಗೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಬೇಕಾಬಿಟ್ಟು ಮಾತ್ರೆ ತಗೊಳ್ಬಾರ್ದು. ಯೂರಿನ್ ಕಲ್ಚರ್ ಆ್ಯಂಡ್ ಆ್ಯಂಟಿಬಯೋಟಿಕ್ ಸೆನ್ಸಿಟಿವಿಟಿ, ಮತ್ತೊಮ್ಮೆ ಹೇಳ್ತೀನಿ, ಯೂರಿನ್ ಕಲ್ಚರ್ ಆ್ಯಂಡ್ ಆ್ಯಂಟಿಬಯೋಟಿಕ್ ಸೆನ್ಸಿಟಿವಿಟಿಯಿಂದ ಮಾಡ್ತೀವಿ. ಯೂರಿನ್ ರೊಟೀನ್, ಅದರೊಳಗೆ ಶುಗರು ಮತ್ತು ಪ್ರೋಟೀನ್ ಅಂಶ, ಆಲ್ಬ್ಯುಮಿನ್ನು ಮತ್ತು ಮೈಕ್ರೋಸ್ಕೋಪಲ್ಲಿ ಯಾವಾಗ ಬಿಳಿ ರಕ್ತ ಕಣಗಳು ಕಂಡುಬಂದರೆ ಇನ್ಫೆಕ್ಷನ್ ಆಗಿದೆ ಅಂತಂದ್ಬಿಟ್ಟು ಪ್ರಯೋಗಶಾಲೆಯಲ್ಲಿ ಬೆಳೆಸ್ತಾರೆ. ಆ ಒಂದು ಬ್ಯಾಕ್ಟೀರಿಯಾವನ್ನು ಬೆಳೆಸಿ ನಂತರ ಯಾವ ಆ್ಯಂಟಿಬಯೋಟಿಕ್ಕಿಗೆ ಅದು ಬಗ್ಗುತ್ತೆ ಅನ್ನೋದನ್ನು ನೋಡಿ ಸೂಕ್ತ ಆ್ಯಂಟಿಬಯೋಟಿಕ್ನ ತಗೊಳ್ಬೇಕೇ ಹೊರತು ರೋಗಿಗಳು ಏನೋ ಸ್ವಲ್ಪ ಯೂರಿನ್ ಊರಿ ಬರ್ತಾ ಇದೆ ಅಂತಂದ್ಬಿಟ್ಟು ಹೋಗಿ ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಅದನ್ನು ಕೊಡಿ ಇದನ್ನು ಕೊಡಿ. ಒಂದು ಉದಾಹರಣೆ ಅಂತಂದರೆ ನೈಟ್ರೋಫ್ಯುರಂಟಾಯಿನ್, ಆ ಮಾತ್ರೆ ಭಾಳ ಬ್ರಹ್ಮಾಸ್ತ್ರ ಥರ ಕೆಲಸ ಮಾಡ್ತಿತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ. ಆದರೆ ಇತ್ತೀಚೆಗೆ ಒಂದು ರೋಗಿನ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅವರಿಗೆ ಇದನ್ನು ಪರೀಕ್ಷೆ ಮಾಡಿದಾಗ, ಕಲ್ಚರ್ ಮಾಡಿಸಿದಾಗ ನೈಟ್ರೋಫ್ಯುರಂಟೈನ್ ಆ ಔಷಧಿಗೂ ಸಹ ಬಗ್ಗದೇ ಇದು ರೆಸಿಸ್ಟೆನ್ಸ್ ಬಂದುಬಿಟ್ಟಿತ್ತು. ಅಂದರೆ ಏನೋ ನನಗೆ ಯೂರಿನ್ ಊರಿ ಬರ್ತಾ ಇದೆ ಅಂತಂದ್ಬಿಟ್ಟು ನೈಟ್ರೋಫ್ಯುರಂಟೈನ್ ಮಾತ್ರೆ ತಗೊಂಡಿದ್ರೆ ಅದು ಭಾಳ ಒಳ್ಳೆ ಮಾತ್ರೆ, ಭಾಳಷ್ಟು ಜನ ವೈದ್ಯರು ಬರ್ಕೊಡ್ತಾರೆ ಅಂದ್ಬಿಟ್ಟು ತಗೊಂಡಿದ್ದಿದ್ರೆ ಕೆಲಸ ಮಾಡ್ತಿರಲಿಲ್ಲ. ಆದ್ದರಿಂದ ಭಾಳ ಎಚ್ಚರಿಕೆಯಿಂದಿರಬೇಕು. ಮೂತ್ರಕೋಶದ ಸೋಂಕು, ಮೂತ್ರನಾಳದ ಸೋಂಕು, ಮೂತ್ರಪಿಂಡ ಅಂದರೆ ಕಿಡ್ನಿ ಸೋಂಕು ಉಂಟಾದರೆ ಭಾಳ ಅಪಾಯ. ಅದು ಭಾಳ ಒಂದು ಮುಖ್ಯವಾದಂಥ ಕಾರಣ. ರಕ್ತದ ಒತ್ತಡ ಬರೋದಕ್ಕೆ ಭಾಳ ಒಂದು ಮುಖ್ಯವಾದಂಥ ಕಾರಣ. ಆದ್ದರಿಂದ ವೈದ್ಯರ ಸಲಹೆಯಂತೆ ಆ್ಯಂಟಿಬಯೋಟಿಕ್ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಚೆನ್ನಾಗಿ ನೀರು ಕುಡಿದು ಮೂತ್ರ ವಿಸರ್ಜನೆ ಮಾಡ್ತಾ ಇರಬೇಕು. ಮಹಿಳೆಯರು ಏನಾದರೂ ಮೂತ್ರದಲ್ಲಿ ಉರಿ ಬಂದರೆ ವೈದ್ಯರ ಸಲಹೆಯಂತೆ ಸೂಕ್ತ ಚಿಕಿತ್ಸೆಯನ್ನು ಪಡಿಬೇಕು. ಇದಿಷ್ಟನ್ನು ವಿಷಯವನ್ನು ತಿಳಿದುಕೊಳ್ಳಿ. ಯಾವುದೇ ಕಾಯಿಲೆ ಪ್ರಥಮ ಹಂತದಲ್ಲಿ ಎಷ್ಟು ಬೇಗ ಸಾಧ್ಯವೋ ಅರ್ಲಿ ಡಯಾಗ್ನೋಸಿಸ್, ಪ್ರಾಪರ್ ಟ್ರೀಟ್ಮೆಂಟ್, ಆದಷ್ಟು ಬೇಗನೆ ಆ ಒಂದು ತೊಂದರೆಗೆ ಸೂಕ್ತ ಕಾರಣವನ್ನು ತಿಳಿದು ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆದುಕೊಂಡ್ರೆ, ಯಾವುದೇ ರೀತಿ ಅಂದರೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಈ ಒಂದು ತಿಳಿದಂಥ ವಿಷಯವನ್ನು ದಯವಿಟ್ಟು
ಬೇರೆಯವ್ರಿಗೂ ಹೇಳ್ತಾ ಹೋಗಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.